ಓ ಅಕ್ಕ, ಏನ್ರಿ ತರಕಾರಿ ತರಕ್ ಹೋಗಿದ್ರಾ? ಮತ್ತೆ ನಿಮ್ ಪಕ್ಕದ ಮನೆ ರಮೇಶಪ್ಪನ ಮಗಳು ಓಡೋದ್ಲಂತೆ. ನಾನು ಆ ಹುಡುಗನ್ ಜೊತೆ 2-3 ಸತಿ ನೋಡಿದ್ದೆ. ಅವ್ರ ಅಪ್ಪ ಅಮ್ಮನ್ಗೂ ಹೇಳ್ಬೇಕು ಅನ್ಕೊಂಡಿದ್ದೆ, ಆದ್ರೆ ನಮ್ಗೆ ಯಾಕೆ ಬೇಕಂಡರ್ ಸುದ್ದಿ ಅಲ್ವಾ ಮತ್ತೆ. ಎಲ್ಲಿ ಈಗೀಗ ನಿಮ್ ಮಕ್ಳು ಎಲ್ಲೂ ರೋಡಲ್ಲಿ ಕಾಣಿಸ್ಕೋತಾನೆ ಇಲ್ಲ. ಅಯ್ಯೋ ಅದ್ಯಾಕೆ ಕೇಳ್ತೇಕ, ನಮ್ ರೋಡಲ್ಲಿ ಹೊಸ್ದಾಗ್ ಬೇಕರಿ ಆಗಿ ಎಲ್ಲಾ ಗಂಡಸರು ಹುಡುಗರು ಅಲ್ಲೇ ನಿಂತ್ಕೊಂಡ್ ಸಿಗರೇಟ್ ತಿಂತಾರೆ. ಅದಕ್ಕೆ ನನ್ ಮಕ್ಳನ್ನ ಜಾಸ್ತಿ ಹೊರಗ್ ಕಳ್ಸಲ್ಲ. ಮೊನ್ನೆ ನಮ್ಮ ಮಗನ್ ರಿಸಲ್ಟ್ ಬಂತು, ಬರೀ 85%. ನೋಡ್ದ, ಓದಲ್ಲ ಅಂತಿದೆ, ಒಳ್ಳೆ ಮಾರ್ಕ್ಸ್ ತೆಗ್ದವನಲ್ಲ. ಏನ್ ತಗದ್ನೋ ಏನೋ, ನಾನೊಂದ್ 90 ಮೇಲ್ ಬರ್ತಾನೆ ಅನ್ಕೊಂಡಿದ್ದೆ. ಏನಕ್ಕ ಅಡ್ಗೆ ಇವತ್ತು? ಏನಿಲ್ಲ, ಮೊನ್ನೆ ರಾಗಿ ಜೊತೆ ಸೊಪ್ಪು ತರಕಾರಿ ಎಲ್ಲ ಕೊಟ್ ಕಳ್ಸಿದ್ರು, ಅದನ್ನೇ ಯಾಕೆ ಸಾಂಬಾರ್ ಮಾಡಿದೆ. ಹೆಂಗೋ ಅಕ್ಕ, ನಿಮ್ ಅನುಕೂಲಕ್ಕೆ ನಿಮ್ಮ ಅಮ್ಮನ ಮನೆಯಿಂದ ಏನಾದ್ರು ಕಳಿಸ್ತಾ ಇರ್ತಾರೆ. ನಮ್ ಮನೆ ಕಡೆ ಅದು ಇಲ್ವಲ್ಲ. ಮತ್ತಿನ್ನೇನ್ರಿ, ಕಾಫಿ ಎಲ್ಲ ಆಯ್ತಾ? ಅಯ್ಯೋ ಇಲ್ಲ ಅಕ್ಕ, ಇಷ್ಟ ಬೇಕಾ ಎಲ್ಲಿ. ಸರಿ ಕಣಕ್ಕ, ನಾನು ಹೊರಡ್ತೀನಿ. ನಮ್ಮ ಮನೆಯವ್ರು ಬರೋ ಹೊತ್ತಾಯ್ತು. ನಾನು ಇನ್ನು ಇವಾಗ ಅಂಗಡಿಗೆ ಹೋಗಿ ತರಕಾರಿ ತಗೊಂಡು ಮನೆಗೆ ಹೋಗಿ ಅಡುಗೆ ಮಾಡ್ಬೇಕು. ಬರ್ತೀನಿ. ಹಾ ಸರಿ ಹೋಗ್ ಬನ್ನಿ.